ಮೊಟ್ಟೆ ಉಪಯೋಗಿಸಿದಂಥ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ನಾನು ಕೂಡ ತುಂಬ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತ. ಸೊ ಇವತ್ತು ಬಂದು ನಮ್ಮ ಮನೆಯಲ್ಲಿ ಚಿಕನ್ ಲಾಲಿಪಾಪ್ ಮಾಡ್ತಾಯಿದ್ದೀವಿ. ವಿತೌಟ್ ಎಗ್ ಯೂಸ್ ಮಾಡ್ತೀವಿ. ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಒಂದ್ಸಲ ಇವಾಗ ನೋಡ್ಕೊಬರೋಣ ಬನ್ನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಅರ್ಧ kg ಲಾಲಿಪಾಪ್ ತೊಗೊಂಡಿದ್ದೀನಿ, ಚಿಕನ್ ಲಾಲಿಪಾಪು. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಸ್ಪೂನು ಉಪ್ಪು, 1/4 ಸ್ಪೂನು ಅರಿಶಿನ, ಒಂದು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ 1 ಪ್ಯಾಕೆಟು. ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆಂದಿದ್ದನ್ನ ಆಮೇಲೆ ಎಣ್ಣೆಗೆ ಹಾಕೋಬೋದು. ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/4 ಗಂಟೆ ಫ್ರಿಜ್ನಾಗಿಟ್ಟು ಆಮೇಲೆ ಬೇಕಾದರೆ ಹಾಕೋಬೋದು. ಎಲ್ಲರೂ ಲಾಲಿಪಾಪ್ಗೆ ಮೊಟ್ಟೆ ಉಪಯೋಗಿಸ್ತಾರೆ. ನಾನು ಮೊಟ್ಟೆ ಉಪಯೋಗಿಸಿದಂಥ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊಟ್ಟೆ ಹಾಕೋ ಬದಲು 1-2 ಸ್ಪೂನ್ನಷ್ಟು ಎಣ್ಣೆ ಹಾಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕಲಿಸ್ಕೊಂಡಿದ್ದಾಯಿತು. ಒಂದು 1/4 ಗಂಟೆ ಫ್ರಿಜ್ಜಿಂದ ತೆಗ್ದಿರೋಂಥ ಲಾಲಿಪಾಪ್ನ ಇದರೊಳಗಡೆಗೆ ಕೈಯಾಗಿ ಬೇಯಕ್ಕಿಡ್ತೀನಿ. ಇವಾಗೆಲ್ಲನೂ ಇನ್ನೊಂದು ಕಡೆ ಹಿಂಗೆ ತಿರುವಾಕೊಳ್ಳೋದು. ಇನ್ನೊಂದು ಸ್ವಲ್ಪ ಲಾಲಿಪಾಪ್ ಇಟ್ಟು ಇನ್ನೊಂದು ಸ್ವಲ್ಪ ತೊಗೊಂಡು ಇದರೊಳಗಡೆಗೆ ಹಾಕ್ಕೊತಾಯಿದ್ದೀನಿ. ನೋಡಿ, ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ಆ ಥರ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.